ಫಸ್ಟ್ ನನಗೆ ಇದು 1 ಎಕರೆ ಕೊಟ್ಟರು, ಕೆಲಸ ನೋಡಿ 4 ಎಕರೆ ಕೊಟ್ಟರು. ಕಲ್ ಸೈಜ್ ನೋಡ್ಬೋದು ನಿಮಗೆ, ಗೊದ್ರು ಏನೂ ಆಗಲ್ಲ ಸರ್. ಆ ತರ ನಾವು ಕ್ವಾಲಿಟಿ ಕೊಡ್ತೀವಿ. 7 ಅಡಿ ಕಲ್ಲು ಹಾಕಿದೀವಿ, ಟಾಟಾ ತಂತಿ ಹಾಕ್ತಿವಿ 14x14. ನಿಮ್ಗೆ ತಂತಿ 30 ಸ್ಕ್ವೇರ್ ಫೀಟ್ ಇದೆ. ಕಲ್ಲು ಬಂದು ಕೋಲಾರಿಂದ ಬರುತ್ತೆ. ಕಲ್ಲು ಬಂದು ನಿಮ್ಗೆ 7 ಅಡಿ 8 ಅಡಿ 9 ಅಡಿ 7 ಅಡಿ ಕಲ್ಗೆ ನಾವು 7 ಲೈನ್ ತಂತಿ ಹಾಕಿ ಕೊಟ್ಟಿದ್ವಿ. ಕಸ್ಟಮರ್ ಕೇಳಿದ್ರು, ಬ್ಲೂ ಕಲರ್ ಇರುತ್ತೆ ಸರ್ ಟಾಟಾ ತಂತಿ. 1 ಅಡಿಯಿಂದ 1 ಅಡಿಗೆ ಸೀಲ್ ಕೊಟ್ಟಿರ್ತಾರೆ. ನಾವು ಎಷ್ಟು ಟೈಟ್ ಆಗಿ ಕಟ್ಟಿರ್ತೀವಿ ಅಂದ್ರೆ ತಂತಿನ 80 kg ನಾನು ಹಿಂಗ್ ನಿಂತ್ಕೊಂಡ್ರು ಕೆಳಗಡೆ ಹೋಗಲ್ಲ ತಂತಿ. ಬಂದು ಬಸ್ತ ಕೆಲಸ ಮಾಡ್ಕೊಡ್ತೀವಿ ಸರ್. 7 ಅಡಿ ಕಲ್ಲು ಹಾಕೊಟ್ಟು 6 ಲೈನ್ ತಂತಿ ಹಾಕೊಡ್ತೀವಿ. ನಾವು ಮೆಶ್ ಹಾಕೊಡ್ತೀವಿ. ಮೆಶ್ ಅಲ್ಲಿ 4 ತರ ಕಂಪ್ನಿಗಳಿದೆ. ಕಲ್ಲಿಂದ ಕಲ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ. 6 ಲೈನ್ ತಂತಿ, ಲೇಬರ್, ಊಟ, ನಾಷ್ಟ, ಇನ್ಸ್ಟಾಲೇಷನ್ ಎಲ್ಲ ನಮ್ದೇ ಇರುತ್ತೆ. ಒಂದು ಕಲ್ಗೆ ನಾವು 750 ರೂಪಾಯಿ ಚಾರ್ಜ್ ಮಾಡ್ತೀವಿ. ನೀವು ಅದೇ ತರ ಇವಾಗ ಸಿಮೆಂಟ್ ಸ್ಲ್ಯಾಬ್ ನೋಡ್ಬೋದು, ಅದು ಅಡಡಿಗೂ ಚಾರ್ಜ್ ಮಾಡ್ತಾರೆ. ನಾವು ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಒಂದು ಕಂಬಕ್ಕೆ ಬಂದು 750 ರೂಪಾಯಿ ಚಾರ್ಜ್ ಮಾಡ್ತೀವಿ. 1 ಎಕರೆಗೂ ಮಾಡ್ಕೊಡ್ತೀವಿ, ನಿಮ್ಗೆ 2 ಎಕರೆಗೂ ಮಾಡ್ಕೊಡ್ತೀವಿ. 5 ಎಕರೆ 6 ಎಕರೆ ಎಲ್ಲ ನಿಮ್ಗೆ ಒಂದು 3-4 ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್. ನೋಡ್ಬೋದು ನಾವು ತಂತಿ ವರ್ಕು, ಮೆಶ್ ವರ್ಕು, ನಾಟೆಡ್ ಮೆಶ್ ಆಲ್ ಓವರ್ ಕರ್ನಾಟಕ ಎಲ್ಲ ಇದ್ರೂ ಮಾಡ್ಕೊಡ್ತೀವಿ. ಫೆನ್ಸ್ ಹಾಕ್ಸದ್ಮೇಲೆ ಜಮೀನ್ ಯಾವ ತರ ಇದೆ ಅಂದ್ರೆ ಈ ಕಡೆ ನೋಡ್ಬೋದು, ಈ ಕಡೆ ನೋಡ್ಬೋದು. ಪ್ರತಿ ಒಂದು 8 ಕಲ್ಗೆ 2 ಸಪೋರ್ಟ್ ಕಲ್ ಈ ತರ ಕೊಡ್ಸ್ಕೊಳ್ಳೇಬೇಕು. ಅಂದ್ರೆ ತಂತಿ ಟೈಟ್ ಆಗಿ ಬರುತ್ತೆ ಸರ್. ನಮ್ಗೆ 25 ವರ್ಷ ಗ್ಯಾರಂಟಿ ಸಪೋರ್ಟ್ ಕಲ್ಲಿಂದಾನೇ ಬರೋದು ಸರ್. ಕೆಲಸ ಬಂದು ನಾವು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ನಿಮ್ಗೆ ಈ ತರ ಕ್ವಾಲಿಟಿ ವರ್ಕ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಮಾಡಿ ಸರ್. ನಮಸ್ಕಾರ ಸರ್, ನಮ್ಮ ಹೆಸರು ಸಾಗರ್ ಅಂತ, ಮಂಡ್ಯ ಡಿಸ್ಟಿಕ್ಕು, ಮದ್ದೂರು ತಾಲೂಕು, ಆರೇಕಲ್ ದೊಡ್ಡಿ ಗ್ರಾಮ. ನಮ್ಮ ಮೂಲತಃ ಫೆನ್ಸಿಂಗ್ ವರ್ಕ್ ಮಾಡೋರು ಸರ್. ನಾವು ಬಂದು ನಮ್ಮಪ್ಪ ನಮ್ಮ ತಾತವ್ರ ಕಾಲಿಂದ ಮಾಡ್ತಿದ್ದಾರೆ. ಇವಾಗ ನಾವು ಒಂದು 3-4 ವರ್ಷದಿಂದ ಮಾಡ್ತಿದ್ದೀವಿ ಸರ್. ಫಸ್ಟ್ ನನಗೆ ಇದು 1 ಎಕರೆ ಕೊಟ್ಟರು, ಕೆಲಸ ನೋಡಿ 4 ಎಕರೆ ಕೊಟ್ಟರು ಸರ್. ಇಲ್ಲಿ ಬಂದು ನಿಮಗೆ 7 ಅಡಿ ಕಲ್ಲು ಹಾಕಿದ್ದೀವಿ, 6 ಲೈನ್ ಟಾಟಾ ವೈರು 14x14. ನಿಮಗೆ ಕಲ್ಲು ಬಂದು 7 ಅಡಿ ಕಲ್ಲು ಬಂದಿದೆ. 1.5 ಅಡಿ ಡೀಪ್ ಹೋಗಿದೆ ಸರ್, 5.5 ಅಡಿ ಮೇಲೆ ಹೋಗಿದೆ. ನಿಮಗೆ ತಂತಿ ಬಂದು 30 ಸ್ಕ್ವೇರ್ ಫೀಟ್ ಇದೆ ಸರ್. ಸರ್ ನೋಡಿ, ಕಲ್ಲು ಬಂದು ಕೋಲಾರಿಂದ ಬರುತ್ತೆ. ನೋಡಿ ಸರ್, ಕಲ್ಲು ಸೈಜ್ ನೋಡ್ಬೋದು ನಿಮಗೆ 5-6 ಇದೆ ಸರ್ ಕಲ್ಲು. ಆ ಥರ ಕೊಡ್ತೀವಿ ಕಲ್ಲು ಕ್ವಾಲಿಟಿ ಬಂದು. ನಿಮ್ಮ ಕಲ್ಲು ನೀವು ನೋಡ್ಬೋದು, ಗೊದ್ರು ಏನೂ ಆಗಲ್ಲ ಸರ್. ಆ ಥರ ನಾವು ಕ್ವಾಲಿಟಿ ಕೊಡ್ತೀವಿ. ಆಮೇಲೆ ತಂತಿನೂ ಅಷ್ಟೇ ಟಾಟಾ ತಂತಿ ಹಾಕ್ತೀವಿ. ಕಲ್ಲು ಬಂದು ನಿಮಗೆ 3 ಥರ ಇದೆ, 7 ಅಡಿ 8 ಅಡಿ 9 ಅಡಿ. ನೋಡಿ 7 ಅಡಿ ಕಲ್ಗೆ ನಾವು 7 ಲೈನ್ ತಂತಿ ಹಾಕ್ಕೊಟ್ಟಿದ್ವಿ. ಕಸ್ಟಮರ್ ಕೇಳಿದ್ರು, ನಮ್ಗೆ 6 ಲೈನ್ ಬೇಡ, ನಮಗೆ 7 ಲೈನ್ ಹಾಕ್ಕೊಡಿ ಅಂತ. ಅದರಿಂದ ನಾವು 1 ಲೈನ್ ಎಕ್ಸ್ಟ್ರಾ ಹಾಕ್ಕೊಟ್ಟಿದ್ವಿ. ನಿಮ್ಗೆ ಇದರಲ್ಲೇ ತಂತಿ ಮೆಶ್ಶು ಅದು ಬರುತ್ತೆ, ಅದು ಹಾಕ್ಕೊಡ್ತೀವಿ. ನಿಮಗೆ 3 ಲೈನ್ ತಂತಿ 5 ಅಡಿ ಮೆಶ್ ಬರುತ್ತೆ, ನೀವು ಅದನ್ನು ಹಾಕ್ಸ್ಕೋಬೋದು ಸರ್. ನೋಡಿ, ಇವಾಗ ರೈತರು ಕೇಳ್ತಾರೆ ಟಾಟಾ ತಂತಿ ಅಂತ ಏನು ಪ್ರೂಫ್ ಅಂತ. ನೋಡಿ ಸರ್, ನಾವು ಬ್ಲೂ ಕಲರ್ ಇರುತ್ತೆ ಸರ್ ಟಾಟಾ ತಂತಿ. ಇನ್ನೊಂದು ನಿಮಗೆ 1 ಅಡಿಯಿಂದ 1 ಅಡಿಗೆ ನಿಮಗೆ ಟಾಟಾ ತಂತಿ ಅಂತ ಬರ್ದಿರ್ತಾರೆ, ಸೀಲ್ ಕೊಟ್ಟಿರ್ತಾರೆ. ಆಮೇಲೆ ನೋಡ್ಬೋದು, ನಾವು ಎಷ್ಟು ಟೈಟಾಗಿ ಕಟ್ಟಿರ್ತೀವಿ ಅಂದ್ರೆ ತಂತಿನ, ನಾನು ಒಂದು 80 kg ಇದ್ದೀನಿ ಸರ್. 80 kg ನಾನು ಹಿಂಗೆ ನಿಂತ್ಕೊಂಡ್ರು ಕೆಳಗಡೆ ಹೋಗಲ್ಲ ತಂತಿ. ನಾವು ಆ ಥರ ಬಂದೋಬಸ್ತಾಗಿ ಕೆಲಸ ಮಾಡ್ಕೊಡ್ತೀವಿ ಸರ್. ನಾವು ಇನ್ನೊಂದು ಮೆಶ್ ಥರನೂ ಕೆಲಸ ಮಾಡ್ಕೊಡ್ತೀವಿ. ಮೆಶ್ ನಿಮ್ಗೆ ಯಾವ ಥರ ಇರುತ್ತೆ ಅಂದರೆ, ನಾವು 3 ಲೈನ್ ತಂತಿ ಹಾಕ್ಕೊಟ್ಟು 7 ಅಡಿ ಕಲ್ಗೆ 5 ಅಡಿ ಮೆಶ್ ಬರುತ್ತೆ. ನಿಮ್ಗೆ 8 ಅಡಿ ಕಲ್ಲು ಬೇಕಂದ್ರೆ 4 ಲೈನ್ ತಂತಿ ಹಾಕ್ಕೊಟ್ಟು ನಿಮ್ಗೆ 6 ಅಡಿ ಮೆಶ್ ಬರುತ್ತೆ. ಅದೇ ಥರ 9 ಅಡಿ ಕಲ್ಲು ಬೇಕಂದ್ರೆ ನಿಮ್ಗೆ 5 ಲೈನ್ ತಂತಿ ಹಾಕ್ಕೊಟ್ಟು ನಿಮಗೆ 7 ಅಡಿ ಮೆಶ್ ಬರುತ್ತೆ. ಈ ಥರ ನಾವು ವರ್ಕ್ ಮಾಡ್ಕೊಡ್ತೀವಿ ಸರ್. ಇಲ್ಲಿ ಏನು ಕಾಣಿಸ್ತದೆ ಈ ಕೆಲಸಕ್ಕೆ, ನಾವು 7 ಅಡಿ ಕಲ್ಲು ಹಾಕ್ಕೊಟ್ಟು 6 ಲೈನ್ ತಂತಿ ಹಾಕ್ಕೊಡ್ತೀವಿ ಸರ್. ನಿಮ್ಗೆ ಇದಕ್ಕೆ ಬಂದು 750 ರೂಪಾಯಿ. ನಿಮಗೆ ಮೆಶ್ ಬೇಕು ಅಂದರೆ ನಾವು ಮೆಶ್ ಹಾಕ್ಕೊಡ್ತೀವಿ. ಮೆಶಲ್ಲಿ 4 ಥರ ಇದಿದೆ ಸರ್, 4 ಥರ ಕಂಪ್ನಿಗಳಿದೆ. ಅದು ಕಂಪ್ನಿ ಮೇಲೆ ಹೋಗುತ್ತೆ ರೇಟು. ನೀವು ಯಾವ ಥರ ಕೇಳ್ಕೊಡ್ತೀವೋ ಆ ರೇಟ್ಗೆ ಕೆಲವೊಬ್ರು ಇದ್ದಾರೆ, ಅವ್ರಿಗಿಂತ ನಾವು ಕಮ್ಮಿ ಬೆಸ್ಟ್ ಪ್ರೈಸಾಗಿ ಕೊಡ್ತೀವಿ ಸರ್. ಮೆಶಲ್ಲೂ ಕಲ್ಲಿಂದ ಕಲ್ಗೆ 6 ಅಡಿ ಡಿಸ್ಟೆನ್ಸ್ ಇದೆ. 6 ಲೈನ್ ತಂತಿ, ಲೇಬರು, ಊಟ, ನಾಷ್ಟ, ಇನ್ಸ್ಟಾಲೇಷನ್ ಎಲ್ಲ ನಮ್ಮದೇ ಇರುತ್ತೆ. ನಾವು ಒಂದು ಕಲ್ಗೆ ನಾವು 750 ರೂಪಾಯಿ ಚಾರ್ಜ್ ಮಾಡ್ತೀವಿ. ನೀವು ಅದೇ ಥರ ಇವಾಗ ಸಿಮೆಂಟ್ ಸ್ಲ್ಯಾಬ್ ನೋಡ್ಬೋದು, ಅದು ಅಡಿಗೂ ಚಾರ್ಜ್ ಮಾಡ್ತಾರೆ. ನಿಮ್ಗೆ ಅದು 30-40 ಸ್ಕ್ವೇರ್ ಫೀಟ್ ಇರುತ್ತೆ. ನೀವು ಅಡಿಗೆ 80 ರೂಪಾಯಿ 90 ರೂಪಾಯಿ ಆ ಥರ ಕೊಡಬೇಕಾಗುತ್ತೆ. ನಾವು ಫೆನ್ಸ್ ಹಾಕ್ಸ್ಕೊಂಡ್ರೆ ಬೆಟರ್ ಆಗಿರುತ್ತೆ ಸರ್. ಒಂದು ಕಂಬಕ್ಕೆ ನಾವು ಇಷ್ಟೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನಿಮ್ಗೆ ಒಂದು ಕಂಬಕ್ಕೆ ಬಂದು 750 ರೂಪಾಯಿ ಚಾರ್ಜ್ ಮಾಡ್ತೀವಿ ಸರ್. ಸರ್ ನಾವು ಕ್ವಾಲಿಟಿ ಏನು ಕಮ್ಮಿ ಕೊಡ್ತಿಲ್ಲ ಸರ್. ನೋಡ್ಬೋದು, ಎಲ್ಲರೂ ಯಾವ ಕ್ವಾಲಿಟಿ ಕೊಡ್ತಿರೋ, ಕೆಲವೊಬ್ರು 850 ರೂಪಾಯಿ 800 ರೂಪಾಯಿಗೆ ಆ ಥರ ಹೇಳ್ತಿದ್ದಾರೆ. ನಮ್ಮದು 750 ರೂಪಾಯಿ ಸರ್. ನೋಡ್ಬೋದು, ಕಲ್ಲು ಸೈಜ್ ನೋಡ್ಬೋದು ಯಾವ ಥರ ಇದೆ ಅಂತ. ತಂತಿನೂ ಅಷ್ಟೇ, ತಂತಿಲಿ ನಾವು ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ ಸರ್. ನಿಮ್ಗೆ 1 ಎಕರೆ ಇದ್ರೇನು 1 ಎಕರೆಗೂ ಮಾಡ್ಕೊಡ್ತೀವಿ, ನಿಮ್ಗೆ 2 ಎಕರೆಗೂ ಮಾಡ್ಕೊಡ್ತೀವಿ ಸರ್. 1 ಎಕರೆ 2 ಎಕರೆ ಎಲ್ಲ ನಿಮಗೆ 1-1.5 ದಿನ 2 ದಿನದಲ್ಲಿ ಮುಗಿಸ್ಕೊಡ್ತೀವಿ. 5 ಎಕರೆ 6 ಎಕರೆ ಎಲ್ಲ ನಿಮಗೆ ಒಂದು 3-4 ದಿನದಲ್ಲಿ ಮುಗಿಸ್ಕೊಡ್ತೀವಿ ಸರ್. ಸರ್ ನೋಡ್ಬೋದು, ನಾವು ತಂತಿ ವರ್ಕು, ಮೆಶ್ ವರ್ಕು, ನಾಟೆಡ್ ಮೆಶ್ಶು ಆಲ್ ಓವರ್ ಕರ್ನಾಟಕ ಎಲ್ಲ ಇದ್ರೂ ಮಾಡ್ಕೊಡ್ತೀವಿ ಸರ್. ಫಸ್ಟು ನಮ್ಗೆ 1 ಎಕರೆ ಕೊಟ್ಟರು, ಆಮೇಲೆ 4 ಎಕರೆ ಕೊಟ್ಟರು. ಇವಾಗ ನೋಡಿ, ರೋಡು ಇದು ಬಂದು 8 ಅಡಿ ಇದೆ, 12 ಅಡಿ ಜಾಗ ಬಿಟ್ಟಿದ್ದಾರೆ. ಅಂದರೆ ಇವ್ರು 2 ಅಡಿ ಬಿಟ್ಟಿದ್ದಾರೆ, ಇವ್ರು 2 ಅಡಿ ಬಿಟ್ಟಿದ್ದಾರೆ. ಅಕಸ್ಮಾತ್ ಮುಂದೆ ಏನಾದ್ರು ರೋಡ್ ಆದ್ರೂ ಸರ್ಕಾರದವ್ರು ಅವ್ರನ್ನ ಕೇಳಬಾರ್ದು ಅನ್ನೋ ಕಾರಣದಿಂದ ಈ ಥರ ಮಾಡಿದ್ದಾರೆ. ನೋಡ್ಬೋದು, ಫೆನ್ಸ್ ಹಾಕ್ಸದ್ಮೇಲೆ ಜಮೀನು ಯಾವ ಥರ ಇದೆ ಅಂದರೆ ಈ ಕಡೆ ನೋಡ್ಬೋದು, ಈ ಕಡೆ ನೋಡ್ಬೋದು ಸರ್. ನೋಡಿ, ಇವಾಗ ಕಸ್ಟಮರ್ ಬಂದು ಬೆಂಗಳೂರಲ್ಲಿ ಇದ್ದಾರೆ, ಅವ್ರ ಪಾಡ್ಗೆ ಅವರು ಫೆನ್ಸ್ ಹಾಕ್ಸ್ಬಿಟ್ಟು ಇವಾಗ ನೆಕ್ಸ್ಟು ಅಡಿಕೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಡಿಕೆ ಹಾಕದ್ಮೇಲೆ ಯಾರು ಬರೋಕ್ಕಾಗಲ್ಲ ಒಳಗಡೆ, ಗೇಟ್ ಮಾಡಿಸ್ಬಿಟ್ಟಿದ್ದಾರೆ. ಇವಾಗ ದನ ಆಗಲಿ, ಕರು ಆಗಲಿ, ಆಡಾಗಲಿ, ಕುರಿ ಆಗಲಿ ಏನೂ ಹೋಗೋಕ್ಕಾಗಲ್ಲ ಸರ್. ಅದರಿಂದ ಸೇಫ್ ಆಗಿರುತ್ತೆ ಫೆನ್ಸ್ ಹಾಕ್ಸ್ಕೊಂಡ್ರೆ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಅಕ್ಕಪಕ್ಕ ಎಲ್ಲ ಒತ್ತುವರಿ ಮಾಡಿಬಿಟ್ಟಿರ್ತಾರೆ. ಅದು ಅಳತೆ ಹಾಕ್ಸಿ ನೀವು ಫೆನ್ಸ್ ಹಾಕ್ಸೋದ್ರಿಂದ ಯಾವುದೇ ಥರ ಅಕ್ಕಪಕ್ಕ ಯಾವುದು ಕಿತಾಪತಿ ಇರಲ್ಲ ನಿಮಗೆ. ನೋಡಿ, ಕಾರ್ನರಲ್ಲಿ ಈ ಥರ ಡಬಲ್ ಕಲ್ ಕೊಡಬೇಕು. ಡಬಲ್ ಕಲ್ ಕೊಡಿದ್ರೆ ಏನು ಯೂಸ್ ಆಗುತ್ತೆ ಅಂದರೆ,
ನೀವು ಇಲ್ಲಿ ಲಾಂಗ್ ಇರುತ್ತೆ ನೋಡಿ ಸರ್, ಇವಾಗ ಇಲ್ಲಿಂದ ಅಲ್ಲಿಗೆ ಎಲ್ಲ ಸಪೋರ್ಟ್ ಇದರಲ್ಲೇ ಇರುತ್ತೆ ಸರ್. ಅದಕ್ಕೆ ಡಬಲ್ ಕಲ್ ಹಾಕ್ಸ್ಕೊಳ್ಳೇಬೇಕು ಸರ್ ಅದರಿಂದ. ಆಮೇಲೆ ಇನ್ನೊಂದು ಅನ್ಕೋಬೋದು ನೀವು ಯಾಕಪ್ಪ ಈ ಥರ ಸಪೋರ್ಟ್ ಕಲ್ ಕೊಟ್ಟಿದ್ದಾರೆ ಅಂತ. ಪ್ರತಿಯೊಂದು 8 ಕಲ್ಗೆ 2 ಸಪೋರ್ಟ್ ಕಲ್ ಈ ಥರ ಕೊಡಿಸ್ಕೊಳ್ಳೇಬೇಕು. ಕಟ್ಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತಂತಿ ಟೈಟಾಗಿ ಬರುತ್ತೆ ಸರ್. ಆಮೇಲೆ 25 ವರ್ಷ ಗ್ಯಾರಂಟಿನೂ ಕೊಡ್ತೀವಿ. ನಮ್ಗೆ 25 ವರ್ಷ ಗ್ಯಾರಂಟಿ ಸಪೋರ್ಟ್ ಕಲ್ಲಿಂದನೇ ಬರೋದು ಸರ್. ನೋಡ್ಬೋದು ನೀವು ತಂತಿ ಎಷ್ಟು ಟೈಟ್ ಇದೆ ಅಂದರೆ ನೋಡ್ಬೋದು, ಎಲ್ಲ ತಂತಿನೂ ಯಾವುದೇ ಥರ ಲೂಸ್ ಆಗಲ್ಲ ಸರ್. ಇದು ನೀವೇನೇ ಹತ್ತುವುದು ತಂತಿನ ಎಳೆಯೋದು ಯಾವುದೇ ಥರ ಲೂಸ್ ಆಗಲ್ಲ, ಆ ಥರ ತಂತಿ ಟೈಟ್ ಇರುತ್ತೆ. ಇಷ್ಟು ಟೈಟ್ ಹೆಂಗೆ ಬರುತ್ತೆ ಅಂತ ಕೇಳ್ಬೋದು ನೀವು. 8 ಕಲ್ಗೆ 2 ಕಲ್ ಸಪೋರ್ಟ್ ಕಲ್ ಕಟ್ಸ್ಕೊಂಡ್ರೆ ಸರ್ ತಂತಿ ಟೈಟ್ ಬಂದೇ ಬರುತ್ತೆ. ನೀವು ಇಲ್ಲ ನಮ್ಗೆ ಲಾಂಗ್ ಹಾಕ್ಕೊಡಿ ಅಂತ ಹೇಳ್ತಾರೆ, ನಾವು ಹೇಳ್ತೀವಿ ಅವ್ರಿಗೆ ಬೇಡ ಹಾಕ್ಸ್ಕೊಳ್ಳಿ 8 ಕಲ್ಗೆ 2 ಅಂತ. ಸರ್ ಕೆಲಸ ಬಂದು ನಾವು ಆಲ್ ಓವರ್ ಕರ್ನಾಟಕ ಮಾಡ್ತೀವಿ. ನಿಮ್ಗೆ ಈ ಥರ ಕ್ವಾಲಿಟಿ ವರ್ಕ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ಅದಕ್ಕೆ ಕಾಲ್ ಮಾಡಿ ಸರ್.